ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಪೊಲೀಸರು ಜನರನ್ನ ರಕ್ಷಣೆ ಮಾಡಬೇಕು, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕು, ಅವ್ರಿಗೆ ಏನ್ ಶಿಕ್ಷೆ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಹಿಂಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತ ಆರೋಪಿಗಳ ಮೇಲೆ ಪೊಲೀಸರು ವಿಕೃತಿ ಮೆರೆದು ಬಿಟ್ರೆ ಹೆಂಗಿರುತ್ತೆ ಅಂತ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವನ್ನ ಪೊಲೀಸ್ ಮಾಡಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರಿಂದ ವಿಕೃತಿ ಅಂತೆ. ಪೊಲೀಸರಿಂದ ಅಲ್ಲ, ಒಬ್ರು ಪೊಲೀಸರಿಂದ ಕೊಲೆ ಆರೋಪಿಗಳ ವಿಚಾರಣೆ ವೇಳೆ ಅಮಾನವೀಯವಾಗಿ ವರ್ತನೆ ಮಾಡಲಾಗಿದೆ. ಅಮೃತಹಳ್ಳಿ ಠಾಣೆಯ ಪಿಎಸ್ಐ ಪ್ರವೀಣ್ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಪ್ರವೀಣ್ ಈ ವಿಚಾರದಲ್ಲಿ ಬಂಧನ ಆಗಿರೋದು. ಆರೋಪಿಗಳಿಗೆ ಅಸಭ್ಯ ಮತ್ತು ವಿಕೃತ ಕೃತ್ಯಕ್ಕೆ ಒತ್ತಡ ಹೇರಿರುವಂತಹ ಗಂಭೀರ ಆರೋಪ ಇದೆ. ಘಟನೆಗಳನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರಂತೆ ಪಿಎಸ್ಐ. ಜಸ್ಟ್ ರೆಕಾರ್ಡ್ ಅಲ್ಲ, ವೈರಲ್ ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ರೆಕಾರ್ಡ್ ಮಾಡಿರುವ ವಿಡಿಯೋಗಳು ವೈರಲ್ ಮಾಡಿಬಿಟ್ಟಿದ್ದಾರೆ ಪಿಎಸ್ಐ. ವಿಡಿಯೋ ನೋಡಿ ಪಿಎಸ್ಐ ಸಸ್ಪೆಂಡ್ ಮಾಡಿದ್ದಾರೆ. ಸದ್ಯ ಡಿಸಿಪಿ ಮಿಥುನ್ ಕೊತ್ತನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ. ಪ್ರಮುಖವಾಗಿ ಪೋಕ್ಸೋ ಸೇರಿದಂತೆ ಗಂಭೀರ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿದ್ದಾರಂತೆ. ಕರ್ಕೊಂಡು ಬಂದಿದ್ದೀರಿ ಆರೋಪಿಯನ್ನ, ಬಟ್ ಅವರ ಜೊತೆಗೆ ಅಸಭ್ಯವಾಗಿ ವರ್ತನೆ ಯಾಕೆ? ವಿಕೃತ ಕೆಲಸಗಳನ್ನ ಮಾಡಿಸಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋದಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಂತೆ, ಏನ್ ಮಾಡಕ್ ಹೋಗಿದ್ರು ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಎನಿವೆ, ಈ ವಿಡಿಯೋಗಳನ್ನ ನೋಡಿ ತತ್ಕ್ಷಣಕ್ಕೆ ಪಿಎಸ್ಐ ಪ್ರವೀಣ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಪಿಎಸ್ಐ ಪ್ರವೀಣ್ ಸದ್ಯಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.